Hello everyone. Welcome to Sankalp Learning Solutions. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ಗೆ ಸ್ವಾಗತ. ಆ, ನಾವು ಈಗ ಕ್ರ್ಯಾಶ್ ಕೋರ್ಸ್ ಸೋಷಿಯಲ್ ಸೈನ್ಸ್ನ ಮಾಡ್ತಾ ಇದೀವಿ ಅಲ್ವಾ? ಸೊ ಶನಿವಾರ ನಾವು ಯಾವ ಪಾಠನ ಮಾಡಿದ್ವಿ ಮಕ್ಕಳೇ? 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಮುಗಿಸಿ ಇವಾಗ ಸ್ವಾತಂತ್ರ್ಯ ಹೋರಾಟ ಅನ್ನುವಂತಹ ಚಾಪ್ಟರ್ನ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಇದರಲ್ಲಿ 8 ಪ್ರಶ್ನೆ ಉತ್ತರಗಳನ್ನು ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಪ್ರಮುಖವಾದ ಇಂಪಾರ್ಟೆಂಟ್ ಎಕ್ಸಾಮ್ ಟೈಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಅಥವಾ ಕೆಲವೊಂದು ಪ್ರಮುಖ ಒಂದು ಟಾಪಿಕ್ ಗಳನ್ನ ಕವರ್ ಮಾಡುವ ಪ್ರಯತ್ನವನ್ನ ನಾವು ಈ ಕ್ರಾಶ್ ಕೋರ್ಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಓಕೆನಾ? ಆ 9ನೇ ಪ್ರಶ್ನೆ ಇವಾಗ ಕ್ರಾಂತಿಕಾರಿಗಳ ಒಂದು ಪಾತ್ರವನ್ನ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರವನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಹೇಗೆ ಹೋರಾಟವನ್ನ ನಡೆಸಿದ್ರು ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೀರಾ ಮಕ್ಳೇ ಅಲ್ವಾ? ಇವಾಗ ಕ್ರಾಂತಿಕಾರಿಗಳ ಹೋರಾಟದ ಒಂದು ರೀತಿಯನ್ನ, ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರವನ್ನ ಕೇಳಿದ್ದಾರೆ. ಓಕೆ, ಇಲ್ಲಿ ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯದ ಒಂದು ಕನಸನ್ನ ಕಂಡಿದ್ದರು. ಸೊ ಸಂಪೂರ್ಣ ಸ್ವಾತಂತ್ರ್ಯ, ಪೂರ್ಣ ಸ್ವರಾಜ್ ಅಂತ ಹೇಳ್ತೀವಿ, ಪೂರ್ಣ ಸ್ವಾತಂತ್ರ್ಯದ ಕನಸನ್ನ ಅವರು ಕಂಡಿದ್ದರು. ಕ್ರಾಂತಿಕಾರಿಗಳಲ್ಲಿ ಮುಖ್ಯವಾದವರು ಅಂತಂದ್ರೆ ಮಕ್ಕಳೇ ಭಗತ್ ಸಿಂಗ್ ಅವರು, ಕ್ರಾಂತಿಕಾರಿಗಳಲ್ಲಿ ಮುಖ್ಯವಾದಂತವರು ಅಂದ್ರೆ ಆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮತ್ತು ಶ್ಯಾಮ್ಜಿ ಕೃಷ್ಣ ಶರ್ಮಾ, ಅರಬಿಂದೋ ಘೋಷ್, ವಿ ಡಿ ಸಾವರ್ಕರ್ ಇವರುಗಳು ಪ್ರಮುಖವಾದಂತಹ ಕ್ರಾಂತಿಕಾರಿಗಳಲ್ಲಿ ಬರ್ತಾರೆ. ಓಕೆನಾ? ಸೊ ಇವರು ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬಹುದು ಎಂಬುದನ್ನ ಬಲವಾಗಿ ನಂಬಿದ್ದಂತವರು ಕ್ರಾಂತಿಕಾರಿಗಳು. ಭಾರತದಿಂದ ಬ್ರಿಟಿಷರನ್ನು ಓಡಿಸಬೇಕು ಅಂತಂದರೆ ಅದನ್ನ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಸಾಧ್ಯ ಎನ್ನುವುದನ್ನ ಬಲವಾಗಿ ನಂಬಿದಂತವರು ಕ್ರಾಂತಿಕಾರಿಗಳು ಮಕ್ಕಳೇ. ಸೊ ಅದೇ ಒಂದು ಮಾರ್ಗವನ್ನ ಅವರು ಅನುಸರಿಸಿದರು. ಓಕೆ, ಇವರು ರಹಸ್ಯ ಸಂಘಗಳ ಮೂಲಕ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ತಮ್ಮ ಶಾಖೆಗಳನ್ನ ಸ್ಥಾಪಿಸಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವ ಕಾರ್ಯದೊಂದಿಗೆ ಕ್ರಾಂತಿಕಾರಿಗಳಿಗೆ ತರಬೇತಿಯನ್ನ ನೀಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಇದ್ದಂತಹ ಕ್ರಾಂತಿಕಾರಿಗಳಲ್ಲೇ ಕೆಲವರು ವಿದೇಶಗಳಲ್ಲಿ ಮತ್ತು ಭಾರತದಲ್ಲಿ ತಮ್ಮ ಒಂದು ಶಾಖೆಗಳನ್ನ, ಸಂಘಟನೆಗಳನ್ನ ಸ್ಥಾಪಿಸುವ ಮೂಲಕ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ತರಬೇತಿ ನೀಡುವ ಒಂದು ಕಾರ್ಯವನ್ನ ಮಾಡ್ತಾರೆ. ಹಿಂಸಾತ್ಮಕವಾಗಿ ಹೋರಾಟ ಮಾಡೋದಿಕ್ಕೆ ಅಗತ್ಯವಾದಂತಹ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸುವುದು. ಓಕೆ, ಭಾರತದಲ್ಲಿ ಅಂತಹ ಒಂದು ಸಂಘಗಳಲ್ಲಿ ಒಂದು ಪ್ರಮುಖವಾದದ್ದು ಅಂತಂದ್ರೆ ಭಾರತದಲ್ಲಿ ಇದ್ದಂತಹ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ರಹಸ್ಯ ಸಂಘಟನೆಗಳು ಮುಖ್ಯವಾದಂತವುಗಳು. ಇವರು ತಮ್ಮ ಗುರಿ ಸಾಧನೆಗಾಗಿ ಬಾಂಬುಗಳು ಮತ್ತು ಬಂದೂಕುಗಳ ಪ್ರಯೋಗವನ್ನ ಮಾಡ್ತಾರೆ. ಕ್ರಾಂತಿಕಾರಿಗಳು ಹಿಂಸಾತ್ಮಕ ಹೋರಾಟದಲ್ಲಿ ನಿರತರಾಗಿದ್ದರಿಂದ ಮತ್ತು ಅದನ್ನೇ ಒಂದು ಆ ಸ್ವಾತಂತ್ರ್ಯಕ್ಕೆ ಒಂದು ಮೂಲ ದಾರಿ ಅಂತಂದ್ರೆ ಬ್ರಿಟಿಷರನ್ನು ಓಡಿಸೋದಿಕ್ಕೆ ಹಿಂಸಾತ್ಮಕ ಮಾರ್ಗವನ್ನೇ ಅನುಸರಿಸಬೇಕು ಅನ್ನೋದನ್ನ ಅವರು ನಂಬಿದ್ದರಿಂದ ಬಾಂಬ್ಗಳು ಮತ್ತು ಬಂದೂಕುಗಳ ಪ್ರಯೋಗವನ್ನ ಮಾಡ್ತಾರೆ. ಸರ್ಕಾರವು ಇವರನ್ನ ಹತ್ತಿಕ್ಕುವ ಸರ್ವ ಪ್ರಯತ್ನವನ್ನ ಮಾಡಿತು. ಆಮೇಲೆ ಕ್ರಾಂತಿಕಾರಿಗಳನ್ನ ಕೊಲೆ ಸಂಚಿನ ಆರೋಪದ ಮೇಲೆ ಬಂಧಿಸಲಾಯಿತು. ಇವರಲ್ಲಿ ಕೆಲವರನ್ನ ಗಲ್ಲಿಗೂ ಕೂಡ ಏರಿಸಲಾಯಿತು. ನಿಮಗೆ ಗೊತ್ತಿದೆ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮತ್ತು ವಿ ಡಿ ಸಾವರ್ಕರ್ ಅಂತವರನ್ನ ಗಲ್ಲಿಗೂ ಕೂಡ ಏರಿಸಲಾಗಿತ್ತು. ಓಕೆನಾ? ಸೊ ಇದು ಕ್ರಾಂತಿಕಾರಿಗಳ ಹೋರಾಟದ ಒಂದು ಕ್ರಮವಾಗಿದೆ. ನಿಮ್ಗೆ ಇಲ್ಲಿ ನೀವು ಕೇಳಿದ್ರಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಗೆ ಶಾರ್ಟ್ ಆಗಿ ಹೇಗೆ ಬರೆಯೋದು ಮೇಡಮ್ ಅಂತ ಅಂದ್ಬಿಟ್ಟು ಅಲ್ವಾ? ಸೊ ಈಗ ಶಾರ್ಟ್ ಆಗಿ ಅಂತಂದ್ರೆ ಮಕ್ಕಳೇ 6 ವಾಕ್ಯ ಅಂತ ಕೇಳಿದಾಗ 6 ವಾಕ್ಯ ಆದ್ರೂ ಬರೀಲೇಬೇಕಾಗತ್ತೆ. 4 ವಾಕ್ಯ ಅಂತ ಕೇಳಿದಾಗ 4 ವಾಕ್ಯ, 8 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾಗ 8 ವಾಕ್ಯ, ಈ ತರ ಬರಿಬೇಕಾಗತ್ತೆ ಅಲ್ವಾ? ಸೊ ಅದೇ ಒಂದು ನೀವು ಗಮನದಲ್ಲಿಟ್ಕೊಂಡು ಪ್ರಶ್ನೆಯನ್ನ ಹೇಗೆ ಕೇಳಿದಾರೋ ಅದನ್ನ ಗಮನದಲ್ಲಿಟ್ಟುಕೊಂಡು ಉತ್ತರನ ಬರಿಬೇಕಾಗತ್ತೆ. ಓಕೆ,
ನೆಕ್ಸ್ಟ್ 10ನೇ ಪ್ರಶ್ನೆ, ಅಸಹಕಾರ ಚಳುವಳಿಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಅಸಹಕಾರ ಚಳುವಳಿಯನ್ನ ವಿವರಿಸಿ. 1920ರಲ್ಲಿ ಗಾಂಧೀಜಿಯವರು ಈ ಒಂದು ಅಸಹಕಾರ ಚಳುವಳಿಗೆ ಕರೆ ನೀಡ್ತಾರೆ, ನಾನ್ ಕೋಆಪರೇಷನ್ ಅಲೈನ್ಮೆಂಟ್. ಓಕೆನಾ? ಸೊ ಈ ಅಸಹಕಾರ ಚಳುವಳಿಯನ್ನು 1920ರಲ್ಲಿ ಗಾಂಧೀಜಿಯವರು ಕರೆ ನೀಡಿದರು. ಇದರ ಮುಖಾಂತರವಾಗಿ ಅನೇಕ ಗಣ್ಯರು ಬ್ರಿಟಿಷರು ನೀಡಿದ್ದ ಪುರಸ್ಕಾರಗಳನ್ನ ಹಿಂದಿರುಗಿಸಿದರು. ವಿದ್ಯಾರ್ಥಿಗಳು ಕೂಡ ಶಾಲಾ ಕಾಲೇಜುಗಳನ್ನ ತೊರೆದರು. ಈ ಚಳುವಳಿಯನ್ನ ಬೆಂಬಲಿಸಿ ಮೋತಿಲಾಲ್ ನೆಹರು, CR ದಾಸ್ ಅಂಥವರು ವಕೀಲರುಗಳು ತಮ್ಮ ನ್ಯಾಯಾಲಯಗಳನ್ನ ತೊರೆದರು. ಓಕೆನಾ? ಸೊ ಅಸಹಕಾರ ಅಂತಂದ್ರೇನು? ಬ್ರಿಟಿಷರ ಒಂದು ಸರ್ಕಾರಕ್ಕೆ ಸಹಕಾರ ನೀಡದೇ ಇರುವಂತದ್ದು. ಓಕೆ, ಸೊ ಇಲ್ಲಿ ವಕೀಲರು ಕೂಡ ತಮ್ಮ ಒಂದು ನ್ಯಾಯಾಲಯಗಳನ್ನ ತೊರೆದರು. ಬ್ರಿಟನ್ ರಾಜಕುಮಾರನ ಭಾರತ ಭೇಟಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಲಾಯಿತು ಭಾರತದಲ್ಲಿ. ಈ ಒಂದು ಚಳುವಳಿಯು ದೇಶಾದ್ಯಂತ ಚಳುವಳಿ ಮೂಲಕ ಹರತಾಳಗಳು ನಡೆಯಲು ಶುರುವಾಯಿತು. ಓಕೆನಾ? ರಾಜಕುಮಾರನ ಭೇಟಿಯ ವಿರುದ್ಧವಾಗಿ ಭಾರತದಲ್ಲಿ ದೇಶಾದ್ಯಂತ ಹರತಾಳಗಳು ಶುರುವಾಗತ್ತೆ. ಸೊ ಈ ಒಂದು ಚಳುವಳಿಯಿಂದ ಬ್ರಿಟಿಷ್ ಸರ್ಕಾರಕ್ಕೆ ತೀವ್ರ ಆತಂಕ ಉಂಟಾಯಿತು. ಅದೇ ರೀತಿ 1922ರಲ್ಲಿ ನಡೆದಿರುವಂತದ್ದು ಇದು ಚೌರಿ ಚೌರಾದಲ್ಲಿ ನಡೆದಂತಹ ಹಿಂಸಾತ್ಮಕ ಘಟನೆ. ಯಾವಾಗ? 1922ರಲ್ಲಿ ಚೌರಿ ಚೌರಾದಲ್ಲಿ ಒಂದು ಹಿಂಸಾತ್ಮಕ ಘಟನೆ ನಡೆಯಿತು. ಶಾಂತಿಯುತವಾಗಿ ಚಳುವಳಿ ನಡೆಸುತ್ತಿದ್ದವರ ಮೇಲೆ ಪೊಲೀಸರು ಗುಂಡಿನ ದಾಳಿಯನ್ನ, ಹಲ್ಲೆಯನ್ನ ಮಾಡ್ತಾರೆ. ಇದರಿಂದ ರೊಚ್ಚಿಗೆದ್ದಂತಹ ಹೋರಾಟಗಾರರು ಠಾಣೆಗೆ ನುಗ್ಗಲು ಯತ್ನಿಸಿದಾಗ ಗೋಲಿಬಾರ್ ನಡೆಯುತ್ತೆ. ಓಕೆ, ಇದರಿಂದ 22 ಜನ ಪೊಲೀಸರು ಸಜೀವ ದಹನವಾದರು. ಸೊ ಈ ಘಟನೆಯನ್ನ ಚೌರಿ ಚೌರಾ ಘಟನೆ ಅಂತ ಇತಿಹಾಸದಲ್ಲಿ ಇದು ಪ್ರಸಿದ್ಧವಾಗಿದೆ. ಓಕೆ, ಸೊ ಈ ಒಂದು ಘಟನೆಯು ಗಾಂಧೀಜಿಯವರನ್ನ ತುಂಬಾ ಖಿನ್ನರನ್ನಾಗಿಸಿತು. ಯಾಕೆ ಅಂತಂದ್ರೆ ಗಾಂಧೀಜಿಯವರು ಹಿಂಸಾತ್ಮಕವಾಗಿ ಹೋರಾಟ ಮಾಡುವುದಕ್ಕೆ ಯಾವತ್ತೂ ಬೆಂಬಲವನ್ನ ಸೂಚಿಸಿರ್ಲಿಲ್ಲ. ಓಕೆ, ಸೊ ಈ ಘಟನೆ ನಡೆದ ಕಾರಣ ಗಾಂಧೀಜಿಯವರು ಚಳುವಳಿಯನ್ನ ತೆಗೆದುಕೊಳ್ತಾರೆ. ಇದು ಅಸಹಕಾರ ಚಳುವಳಿಯ ಅತಿ ಮುಖ್ಯವಾದ ಒಂದು ಪಾಯಿಂಟ್ಗಳು. ಇಷ್ಟು ಪಾಯಿಂಟ್ಗಳನ್ನ ಮಕ್ಕಳು ನೀವು ಬರಿಬೇಕಾಗತ್ತೆ. ಓಕೆ, ಸೊ ಯಾಕೆ ನಡೀತು ಈ ಚಳುವಳಿ, ಯಾವಾಗ ಪ್ರಾರಂಭವಾಯಿತು, ಯಾರು ಈ ಚಳುವಳಿಗೆ ಕರೆ ನೀಡಿದರು ಅಂದ್ರೆ ಗಾಂಧೀಜಿಯವರು. ಏನು ಈ ಚಳುವಳಿಯ ಮುಖ್ಯ ಅಂಶ? ಅಸಹಕಾರವನ್ನ ತೋರುವುದು ಅಂದ್ರೆ ಏನ್ ಮಾಡೋದು? ಸರ್ಕಾರಿ ಕಚೇರಿಗಳನ್ನ ತೊರೆಯುವುದು, ವಕೀಲರು ನ್ಯಾಯಾಲಯಗಳನ್ನ ತೊರೆದರು, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆದರು, ಅನೇಕ ಗಣ್ಯರು ಬ್ರಿಟಿಷ್ ಸರ್ಕಾರ ನೀಡಿದ ಪುರಸ್ಕಾರವನ್ನು ಹಿಂದಿರುಗಿಸಿದರು. ಬ್ರಿಟನ್ ರಾಜಕುಮಾರನ ಭಾರತ ಭೇಟಿಯ ವಿರುದ್ಧ ಹರತಾಳಗಳು ನಡೆದವು. ಇದರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಆತಂಕ ಉಂಟಾಯಿತು. ಚೌರಿ ಚೌರಾದ ಹಿಂಸಾತ್ಮಕ 1922ರಲ್ಲಿ ಚೌರಿ ಚೌರಾದಲ್ಲಿ ನಡೆದಂತಹ ಹಿಂಸಾತ್ಮಕ ಘಟನೆಯ ಕಾರಣ ನೊಂದ ಗಾಂಧೀಜಿಯವರು ಚಳುವಳಿಯನ್ನ ಹಿಂತೆಗೆದುಕೊಂಡರು. ಓಕೆನಾ? 11ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರ ಹೋರಾಟವನ್ನ ಕುರಿತು ವಿವರಿಸಿರಿ ಅಂತ ಕೇಳಿದ್ದಾರೆ ಮಕ್ಕಳಿಗೆ. ರೈತರು ಮತ್ತು ಕಾರ್ಮಿಕರ ಹೋರಾಟವನ್ನ ಕುರಿತು ವಿವರಿಸಿರಿ. ಸೊ ಈ ಒಂದು ಹೋರಾಟದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲಾ ಜನಾಂಗದವರು, ಎಲ್ಲಾ ರೀತಿಯ ಜನರು ಕೂಡ ಭಾಗವಹಿಸಿದರು. ದೇಶಾದ್ಯಂತ ನಡೆದಂತಹ ಹೋರಾಟ ಇದು. ಸೊ ಇದರಲ್ಲಿ ರೈತರು ಮತ್ತು ಕಾರ್ಮಿಕರು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೈತ ಕಾರ್ಮಿಕ ಸಂಘಟನೆಗಳ ಹೋರಾಟವೂ ಕೂಡ ಅತ್ಯಂತ ಪ್ರಮುಖವಾಗಿದೆ. ಓಕೆ, ಸೊ ಇಲ್ಲಿ ರೈತರು ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ದೇಶದ ಹಲವಾರು ಕಡೆಯಲ್ಲಿ ಒಂದು ಹೋರಾಟವನ್ನ ನಡೆಸ್ತಾರೆ.
ಅದರ ಒಂದು ಭಾಗವಾಗಿ ಚಂಪಾರಣ್ಯ ಜಿಲ್ಲೆಯಲ್ಲಿ ನೀಲಿ ಬೆಳೆಯನ್ನ ಬೆಳೆಯುವುದರ ಇಂಡಿಗೋ, ನೀಲಿ ಅಂತಂದ್ರೆ ಏನು ಮಕ್ಕಳೇ, ಇಂಡಿಗೋ ಬೆಳೆ ಅಂತ ಹೇಳ್ತೀವಿ. ಓಕೆನಾ. ಸೊ ಇಂಡಿಗೋ ಬೆಳೆಯುವುದರ ವಿರುದ್ಧ ರೈತರು ವಿರೋಧಿಸ್ತಾರೆ, ಈ ಬೆಳೆಯನ್ನ ಬೆಳೆಯುವುದಕ್ಕೆ ವಿರೋಧಿಸ್ತಾರೆ. ಸೊ ಯಾಕೆ ಅಂತಂದ್ರೆ ನಿಮ್ಗೆ ರೈತರನ್ನ ಅಥವಾ ಕೃಷಿಯನ್ನ ಬ್ರಿಟಿಷರು ಇಂಡಸ್ಟ್ರಿಯಲೈಸೇಷನ್, ಇಂಗ್ಲೆಂಡಿನಲ್ಲಿ ನಡೆಯುತ್ತಿದ್ದ ಕೈಗಾರಿಕೀಕರಣಕ್ಕೆ ಒಂದು ಕಚ್ಚಾ ವಸ್ತುಗಳನ್ನು ಪೂರೈಸುವುದಕ್ಕಾಗಿ ಉಪಯೋಗಿಸಿಕೊಂಡ್ರು ಅನ್ನೋದನ್ನ ನೀವು ಲಾಸ್ಟ್ ಲೆಸನ್ ಅಲ್ಲಿ ಕಲ್ತಿದ್ದೀರಾ ಅಲ್ವಾ. ಸೊ ಅದರ ಒಂದು ಭಾಗವಾಗಿ ನೀಲಿ ಬೆಳೆಯುವುದನ್ನ ರೈತರಿಗೆ ಸೂಚಿಸಲಾಗಿತ್ತು. ಬಟ್ ಇವರು ಚಂಪಾರಣ್ಯ ಜಿಲ್ಲೆಯಲ್ಲಿ ಇದನ್ನ ವಿರೋಧಿಸ್ತಾರೆ. ಓಕೆನಾ. ಸೊ ಭೂಕಂದಾಯದ ವಿರುದ್ಧ ಕೂಡ ರೈತರು ಹರತಾಳ ಅಂತಂದ್ರೆ ಸ್ಟ್ರೈಕ್, ಚಳುವಳಿಯನ್ನ ನಡೆಸಿದರು. ಸೊ ಬ್ರಿಟಿಷರ ಭೂಕಂದಾಯ ಪದ್ಧತಿಯನ್ನ ನೀವು ನೋಡಿದಿರ, ರೈತವಾರಿ ಪದ್ಧತಿ, ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಎಲ್ಲಾ ಪದ್ಧತಿಗಳು ರೈತರನ್ನ ಶೋಷಣೆಗೊಳಪಡಿಸುವುದಕ್ಕಾಗಿಯೇ ಜಾರಿಗೆ ತಂದಂಥದ್ದು. ಸೊ ಈ ಒಂದು ಭೂಕಂದಾಯದ ವಿರುದ್ಧ ಹೋರಾಟವನ್ನ ನಡೆಸಿ ಬ್ರಿಟಿಷ್ ಅಧಿಕಾರಿಗಳ ಮನವೊಲಿಸಿ ಕೊನೆಗೆ ಗಾಂಧೀಜಿಯವರು ತೆರಿಗೆಯನ್ನ ರದ್ದುಪಡಿಸುವುದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಅದೇ ರೀತಿ ತೆಲಂಗಾಣದ ರೈತರು ಜಮೀನ್ದಾರರು ಮತ್ತು ನಿಜಾಮನ ರಜಾಕರ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾರೆ. ಓಕೆ. ಸೊ ಬಂಗಾಳದ ರೈತರು ನೋಡಿ, ಎಲ್ಲ ದೇಶಾದ್ಯಂತ ಅಲ್ವಾ. ಸೊ ತೆಲಂಗಾಣ ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಬಂತು. ಅದೇ ರೀತಿ ಚಂಪಾರಣ್ಯದಲ್ಲಿ ಹೋರಾಟವನ್ನ ನೀವು ನೋಡಿದ್ರಿ. ಖೇಡಾ ಮುಂತಾದ ಕಡೆಗಳಲ್ಲಿ ರೈತರು ಗಾಂಧೀಜಿಯವರ ಪ್ರಭಾವವಿದ್ದುದರಿಂದಾಗಿ ರೈತರು ಹೋರಾಟವನ್ನ ನಡೆಸಿದರು. ಚಂಪಾರಣ್ಯದಲ್ಲೂ ಕೂಡ ಗಾಂಧೀಜಿಯವರ ಬೆಂಬಲದಿಂದ ಹೋರಾಟ ತೀವ್ರವಾಗಿ ನಡೆಯುತ್ತೆ. ಅದೇ ರೀತಿ ಬಂಗಾಳದ ರೈತರು ಕೂಡ ಜಮೀನ್ದಾರರ ಶೋಷಣೆಯ ವಿರುದ್ಧ ದಂಗೆಯನ್ನ ಹೇಳ್ತಾರೆ. ಓಕೆ. ಸೊ ಈ ಎಲ್ಲ ರೈತರು ಕಿಸಾನ್ ಸಭಾದ ಅಡಿಯಲ್ಲಿ ಒಂದು ಸಂಘಟಿತರಾಗ್ತಾರೆ ಮಕ್ಕಳೇ. ಇಲ್ಲಿ ಮುಖ್ಯ ಪಾಯಿಂಟ್ ಗಳನ್ನ ಮಾತ್ರ ನಾನು ಹಾಕಿದ್ದೀನಿ. ಓಕೆನಾ. ಸೊ ಎಲ್ಲಾ ರೈತರು ಕಿಸಾನ್ ಸಭಾ ಎನ್ನುವಂತಹ ಒಂದು ಸಂಘಟನೆಯ ಅಡಿಯಲ್ಲಿ ಒಟ್ಟಾಗ್ತಾರೆ. ಮಹಾರಾಷ್ಟ್ರದ ರೈತರು ಕಡಿಮೆ ಕೂಲಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಬಂಗಾಳದ ರೈತರು ಜಮೀನ್ದಾರರ ಒಂದು ಶೋಷಣೆ ವಿರುದ್ಧ ದಂಗೆ ಹೇಳ್ತಾರೆ. ಈ ರೀತಿಯಾಗಿ ರೈತರ ಹೋರಾಟವು ದಕ್ಷಿಣ ಮತ್ತು ಉತ್ತರ ಭಾರತದಾದ್ಯಂತ ಪಸರಿಸಿಕೊಳ್ಳುತ್ತೆ. ಪೂರ್ವ ಭಾರತ, ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಕಡೆ ರೈತರು ತಮ್ಮ ಹೋರಾಟವನ್ನ ಮುಂದುವರಿಸ್ತಾರೆ. ಓಕೆನಾ. ಇದು ರೈತರ ಒಂದು ಬಂಡಾಯ. ಅದೇ ರೀತಿಯಾಗಿ ಕಾರ್ಮಿಕರ ಪ್ರತಿಭಟನೆ ಯಾವ ರೀತಿಯಾಗಿ ನಡೆಯಿತು? ಕಾರ್ಮಿಕರ ಹೋರಾಟವು ಕಲ್ಕತ್ತಾದಲ್ಲಿ ಪ್ರಾರಂಭವಾಗತ್ತೆ. ಓಕೆ. ಮೊದಲು ಪ್ರಾರಂಭವಾಗಿದ್ದು ಕಲ್ಕತ್ತಾದಲ್ಲಿ 1827ರಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಆಗತ್ತೆ ಮಕ್ಕಳು. ಸರಿ, 1827ರಲ್ಲಿ ಕಲ್ಕತ್ತಾದಲ್ಲಿ ಕಾರ್ಮಿಕರ ಹೋರಾಟ ಪ್ರಾರಂಭವಾಯಿತು. ಸೊ ಈ ಒಂದು ಹೋರಾಟದಲ್ಲಿ ಎಲ್ಲ ರೀತಿಯ ಕಾರ್ಮಿಕರು, ಸೆಣಬು, ಬಟ್ಟೆ ಗಿರಣಿ ಕಾರ್ಮಿಕರು, ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗಾಗಿ ಸಂಘಟಿತರಾಗ್ತಾರೆ, ಒಟ್ಟಾಗ್ತಾರೆ. ಓಕೆ. ಸೊ ರೈಲ್ವೆ ಕೂಲಿಗಳು ಹೆಚ್ಚಿನ ಕೂಲಿಗಾಗಿ ಘೋಷಣೆಗಳನ್ನ ಕೂಗತೊಡಗಿದರು. ಅದೇ ರೀತಿ ಮದ್ರಾಸ್ನಲ್ಲಿ ಈ ಒಂದು ಕಾರ್ಮಿಕರ ಪ್ರತಿಭಟನೆಯ ರೈಲ್ವೆ ಕೂಲಿಗಳು ನಿಲ್ದಾಣದಲ್ಲಿ ಘೋಷಣೆ ಕೂಗತೊಡಗಿದರು, ಮುಷ್ಕರಗಳನ್ನ ನಡೆಸ್ತಾರೆ. ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ಅವರು ಕೂಡ, ಬಟ್ಟೆ ಗಿರಣಿಯವರು ನೋಡಿ, ಇಲ್ಲಿ ಬಟ್ಟೆ ಗಿರಣಿಯವರು, ಸೆಣಬು ಗಿರಣಿಯವರು, ಎಲ್ಲಾ ಕಾರ್ಮಿಕರು ಹೋರಾಟವನ್ನ ಮುಂದುವರಿಸ್ತಾರೆ. ಓಕೆ. ಸೊ ಬಾಂಬೆ ಅಂತಂದ್ರೆ ನಿಮ್ಗೆ ಬಟ್ಟೆ ಒಂದು ಗಿರಣಿಗಳ ಒಂದು ಹಬ್ಬ ಆಗಿತ್ತು ಅಲ್ವಾ, ಹಬ್ಬ ಆಗಿದೆ ಈಗ್ಲೂ ಕೂಡ. ಸೊ ಅಲ್ಲಿ ಬಟ್ಟೆ ಕಾರ್ಮಿಕರು ಹೋರಾಟವನ್ನ ಶುರು ಮಾಡ್ತಾರೆ. ಈ ರೀತಿಯಾಗಿ ರಾಷ್ಟ್ರೀಯ ಜಾಗೃತಿ ಉಂಟಾಗಿದ್ದರಿಂದ ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಅಂದ್ರೆ ಕಾರ್ಮಿಕ ಸಂಘಟನೆ ಪ್ರಾರಂಭ ಆಗತ್ತೆ ಮಕ್ಕಳೇ. ಮದ್ರಾಸ್ನಲ್ಲಿ, ಈಗಿನ ಚೆನ್ನೈ ಅಲ್ಲಿ ಕಾರ್ಮಿಕ ಯೂನಿಯನ್ ಸ್ಥಾಪನೆಗೊಂಡಿತು. ಕಾರ್ಮಿಕರ ಒಂದು ಬೇಡಿಕೆಗಳನ್ನ ಆಲಿಸುವುದಕ್ಕೋಸ್ಕರ ಕಾರ್ಮಿಕ ಯೂನಿಯನ್ ಪ್ರಾರಂಭ ಆಗತ್ತೆ. ಸೊ ಈ ಒಂದು ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ತನ್ನ ಬೆಂಬಲವನ್ನ ಸೂಚಿಸುತ್ತೆ. ಕಾರ್ಮಿಕರ ಒಂದು ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ತನ್ನ ಬೆಂಬಲವನ್ನ ಸೂಚಿಸುತ್ತೆ. ಈ ರೀತಿಯಾಗಿ ದೇಶಾದ್ಯಂತ ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆಗಳು ನಡೆಯುತ್ತೆ. ಈಗ 12ನೇ ಪ್ರಶ್ನೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟವನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಇದು ಕೂಡ ಒಂದು ಕ್ವಶನ್ ಪೇಪರ್, ಹಳೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಮುಖವಾದ
ಪ್ರಶ್ನೆ ಮಕ್ಕಳೇ. ಓಕೆನಾ? ಬಿ ಆರ್ ಅಂಬೇಡ್ಕರ್ ಅವರು ಏನಂತ ಘೋಷಣೆ ಮಾಡಿದ್ರು? ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ಸ್ವಾತಂತ್ರ್ಯ ಒಂದು ಅರ್ಥಹೀನ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಭಟ ಪ್ರತಿಪಾದಿಸಿದರು. ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ಬರೀ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನವಾದದ್ದು ಅಂತಂದ್ರೆ ಭಾರತದಲ್ಲಿ ಇದ್ದಂತಹ ಅನೇಕ ಒಂದು ಪದ್ಧತಿಯ ವಿರುದ್ಧ, ಸಾಮಾಜಿಕವಾಗಿ ಹಿಂದುಳಿದವರು ಅಥವಾ ಅಸ್ಪೃಶ್ಯರು ಅವರನ್ನು ನಡೆಸಿಕೊಳ್ಳುತ್ತಿದ್ದಂಥ ರೀತಿ, ಜಾತಿ ಪದ್ಧತಿ, ಅಸಮಾನತೆ, ಇವೆಲ್ಲವುದರ ಬಗ್ಗೆ ಅವರು ಮಾತನಾಡಿರುವಂಥದ್ದು. ಸಾಮಾಜಿಕವಾಗಿ ಎಲ್ಲ ವ್ಯಕ್ತಿಗಳಿಗೂ, ಎಲ್ಲಾ ಒಂದು ಸಮುದಾಯದವರಿಗೂ ಸ್ವಾತಂತ್ರ್ಯ ಇರಬೇಕು. ಸೊ ಈ ರೀತಿ ಸ್ವಾತಂತ್ರ್ಯವಿಲ್ಲದೆ ಇದ್ದರೆ ಅಂತಹ ಸ್ವಾತಂತ್ರ್ಯ ವ್ಯರ್ಥ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಪಾದಿಸ್ತಾರೆ. ಇವರು ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಅನೇಕ ರೀತಿಯ ಹೋರಾಟಗಳನ್ನು ಸೂಚಿಸಿದರು. ಓಕೆ, ಭಾರತದ ಇದು ಜಾತಿ ವ್ಯವಸ್ಥೆ ಅಂತಂದ್ರೆ ಜಾತಿಯಲ್ಲಿರುವ ಒಂದು ಶ್ರೇಣೀಕರಣ. ಸೊ ಕಡೆಯ ಶ್ರೇಣಿಯಲ್ಲಿರುವ ಮನುಷ್ಯನಿಗೂ ಕೂಡ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸ್ವಾತಂತ್ರ್ಯ ಇರಬೇಕು ಅನ್ನುವುದು ಅವರ ನಿಲುವಾಗಿತ್ತು. ದೇಶದ ಮೊದಲ ಕಾನೂನು ಮಂತ್ರಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೇವೆಯನ್ನ ಸಲ್ಲಿಸ್ತಾರೆ ಮಕ್ಕಳೇ. ಓಕೆ, ಸೊ ಅವರು ಮಹಾಡ್ಕೆರೆ ಮತ್ತು ಕಾಲಾರಾಮ್ ಎನ್ನುವಂತಹ ಚಳುವಳಿಯನ್ನ ರೂಪಿಸ್ತಾರೆ. ಈ ಚಳುವಳಿ ಏನು ಅಂತಂದ್ರೆ ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನ, ಅಸ್ಪೃಶ್ಯರು ವಂಚಿತರಾಗಿರುವುದನ್ನ ನೋಡಿಬಿಟ್ಟು ಮಹಾಡ್ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿಯನ್ನ ಅವರು ರೂಪಿಸ್ತಾರೆ. ಓಕೆ, ಇವರು ಪ್ರಬುದ್ಧ ಭಾರತ, ಜನತಾ ಮತ್ತು ಮೂಕನಾಯಕ ಪತ್ರಿಕೆಗಳನ್ನು ಕೂಡ ಹೊರಡಿಸ್ತಾರೆ. ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ, ಅಸಮಾನತೆಯ ವಿರುದ್ಧ ಹೋರಾಡುವಂತೆ ಜನರನ್ನು ಪ್ರೇರೇಪಿಸುವ ಸಲುವಾಗಿ ಪ್ರಬುದ್ಧ ಭಾರತ, ಜನತಾ ಮತ್ತು ಮೂಕನಾಯಕ ಪತ್ರಿಕೆಗಳನ್ನ ಇವರು ಹೊರಡಿಸ್ತಾರೆ. ಓಕೆನಾ? ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದರು. ನಿಮಗೆ ಗೊತ್ತಿದೆ, ಸಂವಿಧಾನ ರೂಪಿಸುವಲ್ಲಿ ಇವರು ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ. ಕರಡು ಸಮಿತಿಗೆ ಅಧ್ಯಕ್ಷರು ಕೂಡ ಆಗಿದ್ದರು. ಅವರನ್ನು ನಾವು ಸಂವಿಧಾನ ಶಿಲ್ಪಿ ಅಂತಾನೆ ಕರಿತೀವಿ ಅಲ್ವಾ? ಸಂವಿಧಾನದಲ್ಲಿ ಅಸ್ಪೃಶ್ಯತೆಯ ಆಚರಣೆಯ ವಿರುದ್ಧ ಕಾನೂನುಗಳನ್ನ ರೂಪಿಸಿದರು. ಅಸ್ಪೃಶ್ಯತೆಯ ಆಚರಣೆಯ ವಿರುದ್ಧ ಕಾನೂನುಗಳನ್ನ ರೂಪಿಸ್ತಾರೆ. ಸೊ ಈ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೋರಾಟವನ್ನ ನಡೆಸ್ತಾರೆ. ಅದೇ ರೀತಿ ಅವರು ಬಹಿಷ್ಕೃತ ಭಾರತ ಎನ್ನುವಂತ ಬಹಿಷ್ಕೃತ ಹಿತಕಾರಿಣಿ ಸಭಾ ಅನ್ನುವಂತ ಒಂದು ಸಂಘಟನೆಯನ್ನು ಕೂಡ, ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕೂಡ ನಡೆಸ್ತಾರೆ. ಓಕೆ, ಬಹಿಷ್ಕೃತ ಹಿತಕಾರಿಣಿ ಸಭಾ ಮತ್ತು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಸ್ಥಾಪಿಸ್ತಾರೆ. ಓಕೆನಾ? ಸ್ವತಂತ್ರ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಮಕ್ಕಳೇ. ಓಕೆನಾ? ಸೊ ಈ ರೀತಿಯಾಗಿ ಅಂಬೇಡ್ಕರ್ ಅವರು ತಮ್ಮ ಜೀವನದುದ್ದಕ್ಕೂ ಸಮಾನತೆಗೋಸ್ಕರ ಹೋರಾಟವನ್ನ ನಡೆಸ್ತಾ ಬಂದಿದ್ದಾರೆ. ಹದಿಮೂರನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ಬಂಡಾಯಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಬುಡಕಟ್ಟು ಬಂಡಾಯಗಳು, ಟ್ರೈಬಲ್. ಓಕೆ, ಬುಡಕಟ್ಟು ಅಂತಂದ್ರೆ ಏನಿದೆ? ಟ್ರೈಬಲ್. ಓಕೆ, ಸೊ ಬುಡಕಟ್ಟು ಬಂಡಾಯಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಬ್ರಿಟಿಷರ ಕಂದಾಯ ನೀತಿಗಳು, ಬೇರೆ ಬೇರೆ ರೀತಿಯ ಕಂದಾಯ ನೀತಿಗಳು ಮತ್ತು ಅರಣ್ಯ ನೀತಿಗಳು ಭಾರತದಲ್ಲಿ ಬುಡಕಟ್ಟು ಜನರ ದಂಗೆಗಳಿಗೆ ಕಾರಣವಾಗ್ತವೆ, ಪ್ರೇರೇಪಣೆ ಆಗ್ತವೆ. ಓಕೆ, ಸೊ ಈ ಬುಡಕಟ್ಟು ಜನಾಂಗಗಳಲ್ಲಿ ಸಂತಾಲರ ದಂಗೆ ಮತ್ತು ಮುಂಡಾ ಚಳುವಳಿ ಇವು ಪ್ರಮುಖವಾದಂಥವು. ಓಕೆನಾ? ಸೊ ಬುಡಕಟ್ಟು ಜನಾಂಗದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ದಂಗೆ ಅಂತಂದ್ರೆ ಸಂತಾಲರ ದಂಗೆ ಮತ್ತು ನೆಕ್ಸ್ಟ್ ಬರುವಂತದ್ದು ಮುಂಡಾ ಚಳುವಳಿ. ಓಕೆ, ಸೊ ಈ ಸಂತಾಲರ ದಂಗೆ ಅನ್ನುವುದು
ಬುಡಕಟ್ಟು ದಂಗೆ, ಭಾರತದ ಪ್ರಮುಖ ಬುಡಕಟ್ಟು ದಂಗೆ ಅಂತ ಈ ಸಂತಾಲರ ದಂಗೆಯನ್ನ ಗುರುತಿಸಲಾಗಿದೆ ಮಕ್ಕಳು. ಕರ್ನಾಟಕದಲ್ಲಿ ನೀವು ನೋಡಿರ್ತೀರ, ಹಲಗಲಿಯ ಬೇಡರ ದಂಗೆಯು ಪ್ರಮುಖವಾಗಿದೆ. 1857ರ ಸ್ವಾತಂತ್ರ್ಯ ಸಂಗ್ರಾಮ ಪಾಠವನ್ನು ಓದುವ ಸಮಯದಲ್ಲಿ ನೀವು ಹಲಗಲಿಯ ಬೇಡರ ದಂಗೆಯನ್ನ ಓದಿದಿರ ಅಲ್ವಾ. ಸೊ ಕರ್ನಾಟಕದಲ್ಲಿ ಹಲಗಲಿಯ ಬೇಡರ ದಂಗೆಯು ಪ್ರಮುಖವಾಗಿದೆ. ಓಕೆ, ಸೊ ಈ ಒಂದು ಬುಡಕಟ್ಟು ಜನಾಂಗದವರು ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಒಂದು ಪದ್ಧತಿಯನ್ನ ಜಾರಿಗೆ ತರ್ತಾರೆ ಬ್ರಿಟಿಷರು ಅಲ್ವಾ. ಈ ಪದ್ಧತಿಯಿಂದ ಬುಡಕಟ್ಟು ಜನಾಂಗಗಳು ಜಮೀನುಗಳನ್ನ, ತಮ್ಮ ಒಂದು ಭೂಮಿಯನ್ನ ಕಳೆದುಕೊಂಡು ನಿರ್ಗತಿಕರಾಗ್ತಾರೆ. ನಿರ್ಗತಿಕರಾದಂತಹ ಬುಡಕಟ್ಟು ಜನಾಂಗದವರು ಹೋರಾಟವನ್ನ ಶುರು ಮಾಡ್ತಾರೆ. ಈ ಸಂತಾಲರು ರಹಸ್ಯ ಸಭೆಗಳನ್ನ ನಡೆಸೋದಿಕ್ಕೆ ಶುರು ಮಾಡ್ತಾರೆ. ಸಂತಾಲರು ಎಲ್ಲಿ ಬರ್ತಾರೆ ಅಂತಂದ್ರೆ ಬಂಗಾಳ ಮತ್ತು ಒರಿಸ್ಸಾದ ಬುಡಕಟ್ಟು ಜನಾಂಗಗಳನ್ನ ನಾವು ಗುಡ್ಡಗಾಡು ಪ್ರದೇಶದಲ್ಲಿ ಗುರುತಿಸಬಹುದು. ಒರಿಸ್ಸಾ ಮತ್ತು ಬಂಗಾಳದ ಗುಡ್ಡಗಾಡು ಪ್ರದೇಶದಲ್ಲಿ ಬರುವಂತಹ ಜನಾಂಗಗಳು ಈ ಸಂತಾಲರ ಜನಾಂಗ. ಓಕೆನಾ. ರಹಸ್ಯ ಸಭೆಗಳನ್ನ ನಡೆಸಿದರು. ಈ ಜಮೀನ್ದಾರರು ಮತ್ತು ಮಹಾಜನರನ್ನು ಲೂಟಿ ಮಾಡಲು ಈ ಒಂದು ಸಂತಾಲರು ಮತ್ತು ಇತರ ಬುಡಕಟ್ಟು ಜನಾಂಗದವರು ನಿರ್ಧರಿಸ್ತಾರೆ. ಸೊ ಅವರ ಒಂದು ಹೋರಾಟದ ರೂಪುರೇಷೆಯಾಗಿ ಜಮೀನ್ದಾರರು ಮತ್ತು ಮಹಾಜನರನ್ನ ಲೂಟಿ ಮಾಡುವಂತಹ ಒಂದು ಹೋರಾಟವನ್ನ ಶುರು ಮಾಡ್ತಾರೆ. ಈ ದಂಗೆಯು ಬಾರಹತ್, ಭಗತ್ಪುರ್ ಮತ್ತು ರಾಜ್ಮಹಲ್ ಪ್ರದೇಶಗಳಲ್ಲಿ ತೀವ್ರವಾಗುತ್ತೆ. ಓಕೆನಾ. ಸೊ ಅಲ್ಲಿ ಅನೇಕ ಬುಡಕಟ್ಟು ಜನಾಂಗಗಳು ಇದ್ದರಿಂದ ಈ ಒಂದು ಬಾರಹತ್, ಭಾಗತ್ಪುರ್ ಮತ್ತು ರಾಜ್ಮಹಲ್ ಪ್ರದೇಶಗಳಲ್ಲಿ ದಂಗೆಯು ತೀವ್ರವಾಗಿ ವ್ಯಾಪಿಸುತ್ತೆ. ಅದೇ ರೀತಿಯಾಗಿ ಈ ಒಂದು ದಂಗೆಯ ಕಾರಣದಿಂದಾಗಿ ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಪಲಾಯನ ಮಾಡ್ತಾರೆ. ಯಾಕೆ ಅಂತಂದ್ರೆ ಸಂತಾಲರು ಮತ್ತು ಇತರ ಬುಡಕಟ್ಟು ಜನಾಂಗದವರು ತಮ್ಮ ಶತ್ರುಗಳನ್ನ ಹತ್ಯೆ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಶತ್ರುಗಳು ಅಂತಂದ್ರೆ ಯಾರು ಇಲ್ಲಿ? ಜಮೀನ್ದಾರರು, ಲೇವಾದೇವಿಗಾರ್ ಅಲ್ವಾ. ಸೊ ಅವರನ್ನ ಹತ್ಯೆ ಮಾಡೋದಿಕ್ಕೆ ಶುರು ಮಾಡಿದ್ದರಿಂದ ಇವರು ಪಲಾಯನ ಮಾಡ್ತಾರೆ. ಸೊ ಸಂತಾಲರ ದಂಗೆಯನ್ನ ಹತ್ತಿಕ್ಕಲು ಬ್ರಿಟಿಷರು ಸೈನ್ಯವನ್ನು ಕೂಡ ಬಳಸಬೇಕಾಗತ್ತೆ. ಸೊ ಈ ಸಂತಾಲರ ದಂಗೆಯನ್ನ ಬ್ರಿಟಿಷರು ತಮ್ಮ ಆರ್ಮಿ, ಸುಸಜ್ಜಿತ ಸೈನ್ಯವನ್ನ ಬಳಸಿ ಹತ್ತಿಕ್ಕಿದರೂ ಕೂಡ ಈ ದಂಗೆಯು ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆಯಾಗತ್ತೆ. ಓಕೆನಾ. ಸೊ ಇದು ಜಮೀನ್ದಾರರ ವಿರುದ್ಧ ಅಥವಾ ಬ್ರಿಟಿಷರ ವಿರುದ್ಧ ಬುಡಕಟ್ಟು ಜನಾಂಗದವರ ಒಂದು ಬಂಡಾಯ ಮಕ್ಕಳು. ಈ ದಂಗೆ ನೋಡಿ ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರೇಪಣೆಯಾಗತ್ತೆ. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ. ಭಾರತದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರ ಕೊಡುಗೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಭಾರತದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಪ್ರಪ್ರಥಮ ಪ್ರಧಾನಮಂತ್ರಿ ಅಲ್ವಾ. 1947ರ ಸ್ವಾತಂತ್ರ್ಯದ ನಂತರ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರು ಆಯ್ಕೆ ಆಗ್ತಾರೆ. ಓಕೆ, ಜವಾಹರ್ಲಾಲ್ ನೆಹರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಸೇವೆಯನ್ನ ಸಲ್ಲಿಸಿದರು. ಇವರು ಕೈಗಾರಿಕೀಕರಣ ಮತ್ತು ನವಭಾರತದ ಶಿಲ್ಪಿ ಆಗಿದ್ದಾರೆ. ಇವರು 1920ರ ಅಸಹಕಾರ ಚಳುವಳಿಯಿಂದ ಕೂಡ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವರು. ಓಕೆನಾ. 1929ರ ಲಾಹೋರ್ ಅಧಿವೇಶನದ ಅಧ್ಯಕ್ಷರು ಕೂಡ ಆಗಿದ್ದರು ಜವಾಹರ್ಲಾಲ್ ನೆಹರೂರವರು. ನಂತರ ಭಾರತದ ಪ್ರಧಾನಮಂತ್ರಿಯಾಗಿ, ಸ್ವಾತಂತ್ರ್ಯದ ನಂತರ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ, ಸೇವೆ ಸಲ್ಲಿಸ್ತಾರೆ. ಅದರಲ್ಲಿ ಅವರ ಮುಖ್ಯ ಕೊಡುಗೆ ಅಂತಂದ್ರೆ ಕೈಗಾರಿಕೀಕರಣ, ಇಂಡಸ್ಟ್ರಿಯಲೈಸೇಷನ್ ಮತ್ತು ನವಭಾರತ, ಮಾಡರ್ನ್ ಇಂಡಿಯಾ. ಅದಕ್ಕೆ ಏನು ನಾವು ಮಾಡರ್ನ್ ಇಂಡಿಯಾ ಅಂತ ಈಗ ಹೇಳ್ತೀವಿ, ಇದಕ್ಕೆ ಕೊಡುಗೆಯಾಗಿ ಅತ್ಯಂತ ಒಂದು ಮಹತ್ವದ ಕೊಡುಗೆಯನ್ನು ಅವರು ನೀಡಿದ್ದಾರೆ. ಆದ್ರಿಂದ ಅವರನ್ನ ಕೈಗಾರಿಕೀಕರಣ ಮತ್ತು ನವಭಾರತದ ಶಿಲ್ಪಿ ಅಂತ ನಾವು ಹೇಳ್ತೀವಿ. ಇವರು ಭಾರತದ ಉಕ್ಕಿನ ಮನುಷ್ಯ ಎಂದು
ಖ್ಯಾತಿಯಾಗಿದ್ದಂತ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಜೊತೆಗೂಡಿ ಅನೇಕ ದೇಶೀಯ ಸಂಸ್ಥಾನಗಳನ್ನ ಭಾರತದಲ್ಲಿ ವಿಲೀನಗೊಳಿಸೋದಿಕ್ಕೆ ಕಾರಣ ಆಗ್ತಾರೆ ಮಕ್ಕಳೇ. ಆ ಪ್ರಕಾರವಾಗಿ ಪ್ರಜಾಪ್ರಭುತ್ವಕ್ಕೆ ಒಂದು ತಳಹದಿಯನ್ನ ಕೊಟ್ಟರು ನಮ್ಮ ಪ್ರಧಾನಮಂತ್ರಿ ಆಗಿದ್ದಂತಹ ಜವಾಹರ್ಲಾಲ್ ನೆಹರೂರವರು. ಸೊ ಭಾಷಾವಾರು ಪ್ರಾಂತ್ಯಗಳ ರಚನೆಯಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾರೆ. ಓಕೆ. ಸೊ ಪಂಚಶೀಲ ತತ್ವಗಳ ಆಧಾರದ ಮೇಲೆ ಭಾರತದ ವಿದೇಶಾಂಗ ನೀತಿಯನ್ನ ಇವರು ರೂಪಿಸಿದರು. ಸೊ ನಾವು ಇವರನ್ನ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ, ರೂವಾರಿ ಅಂತ ಕರಿತೀವಿ. ಓಕೆ. ಸೊ ಭಾರತವು ಈಗ ಯಾವ ರೀತಿಯ ವಿದೇಶಾಂಗ ನೀತಿಯನ್ನ ಅನುಸರಿಸ್ತಾ ಇದೆಯೋ, ಸೊ ಇದಕ್ಕೆ ಮೂಲ ಕಾರಣ ಅದರ ರೂವಾರಿ ಆಗಿದ್ದಂಥವರು ಪ್ರಪ್ರಥಮ ಪ್ರಧಾನಮಂತ್ರಿ ಆಗಿದ್ದಂತಹ ಜವಾಹರ್ಲಾಲ್ ನೆಹರೂರವರು. ಸೊ ಅವರು ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಭಾರತದ ಅಭಿವೃದ್ಧಿಗೋಸ್ಕರ ಅತ್ಯಂತ ಅಗತ್ಯವಾದಂತಹ ಮುಖ್ಯ ಪಾತ್ರ ವಹಿಸಿದಂತಹ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದವರು ಕೂಡ ಜವಾಹರ್ಲಾಲ್ ನೆಹರೂರವರು. ಸೊ ಇಲ್ಲಿ ಅಲಿಪ್ತ ನೀತಿಯನ್ನ, ವಿದೇಶಾಂಗ ನೀತಿಯಲ್ಲಿ ಅಲಿಪ್ತ ನೀತಿಯನ್ನ ಅಳವಡಿಸಿಕೊಂಡು ಅದನ್ನೇ ಪ್ರತಿಪಾದಿಸ್ತಾ ಬರ್ತಾರೆ ಮಕ್ಕಳೇ. ಅಲಿಪ್ತ ನೀತಿ ಅಂತಂದ್ರೆ ಏನು? ಅಲಿಪ್ತ ನೀತಿ ಅಂದ್ರೆ 1945ರಲ್ಲಿ ಎರಡನೇ ಮಹಾಯುದ್ಧದ ನಂತರ ಜಗತ್ತು ರಷ್ಯಾ ಬಣ ಮತ್ತು ಅಮೆರಿಕ ಬಣ ಅಂತ ಡಿವೈಡ್ ಆಗತ್ತೆ, ಭಾಗವಾಗತ್ತೆ. ಆದರೆ ಭಾರತ ಯಾವುದೇ ಬಣಕ್ಕೂ ಸೇರದೆ ತಟಸ್ಥವಾಗಿ ಉಳಿಯುವ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಈ ನಿರ್ಧಾರವನ್ನ ಮಾಡಿದವರು ನಮ್ಮ ಪ್ರಧಾನಮಂತ್ರಿ ಆಗಿದ್ದ ಜವಾಹರ್ಲಾಲ್ ನೆಹರೂರವರು. ಸೊ ಅದನ್ನೇ ನಾವು ಅಲಿಪ್ತ ನೀತಿ ಅಂತ ಕರಿತೀವಿ. ಈಗಲೂ ಕೂಡ ಭಾರತ ತಟಸ್ಥವಾಗಿದೆ ಅಲ್ವಾ. ಸೊ ಅಲಿಪ್ತ ನೀತಿಯನ್ನ ವಿದೇಶಾಂಗ ನೀತಿಯ ಮೂಲ ತತ್ವವನ್ನಾಗಿ ಅಳವಡಿಸಿಕೊಂಡವರು ಜವಾಹರ್ಲಾಲ್ ನೆಹರೂರವರು. ಇವರು ಭಾರತಕ್ಕೆ ಮಿಶ್ರ ಆರ್ಥಿಕ ನೀತಿಯನ್ನು ಕೂಡ ಜಾರಿಗೆ ತರ್ತಾರೆ. ಮಿಕ್ಸ್ಡ್ ಇಕಾನಮಿ ಅಂತ ಹೇಳ್ತೀವಿ. ಮಿಶ್ರ ಆರ್ಥಿಕ ನೀತಿಯನ್ನು ಕೂಡ ಜಾರಿಗೆ ತರ್ತಾರೆ. ಓಕೆನಾ. ಸೊ ಈ ರೀತಿಯಾಗಿ ಭಾರತದ ಕೈಗಾರಿಕೀಕರಣ, ಆರ್ಥಿಕ ಅಭಿವೃದ್ಧಿ ಮತ್ತು ವಿದೇಶಾಂಗ ನೀತಿಗಳನ್ನು ರೂಪಿಸುವಲ್ಲಿ ಜವಾಹರ್ಲಾಲ್ ನೆಹರೂರವರ ಕೊಡುಗೆ ಅತ್ಯಂತ ಪ್ರಮುಖವಾಗಿದೆ. ಸೊ ಇವಿಷ್ಟು ಈ ಒಂದು ಸ್ವಾತಂತ್ರ್ಯ ಹೋರಾಟ ಎನ್ನುವಂತಹ ಪಾಠದ ಪ್ರಮುಖ ಪ್ರಶ್ನೆಗಳು. ಓಕೆನಾ ಮಕ್ಕಳೇ. ಸೊ ಇದರ ಜೊತೆಗೆ ಇದಕ್ಕೆ ನೀವು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಜೊತೆಗೆ ಸುಭಾಷ್ ಚಂದ್ರ ಬೋಸ್ ರವರ ಕೊಡುಗೆ, ಈ ತರ ಕೆಲವೊಂದು ಕ್ವಶನ್ಗಳನ್ನು ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಯೂನಿಟ್. ಮುಂದಿನ ಒಂದು ಪಾಠ ಬಂದ್ಬಿಟ್ಟು ಈಗ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಆಗಸ್ಟ್ 15ರಂದು ನಿಮ್ಗೆ ಗೊತ್ತಿರೋ ಈ ಪಾಠದ ಒಂದು ಕೊನೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಿದ್ದಂತಹ ಉಲ್ಲೇಖವೂ ಇದೆ. ಇದರ ಜೊತೆಗೆ ರಾಡ್ಕ್ಲಿಫ್ ಆಯೋಗವು ಭಾರತ ದೇಶದ ಗಡಿಯನ್ನು ರೂಪಿಸಿರುವಂಥದ್ದು, ಭಾರತ ಮತ್ತು ಪಾಕಿಸ್ತಾನ್ ಎಂಬ ಎರಡು ರಾಷ್ಟ್ರಗಳ ಉದಯವಾಗಿರುವಂಥದ್ದು 1947 ಆಗಸ್ಟ್ 15ರಂದೇ ಭಾರತ ಮತ್ತು ಪಾಕಿಸ್ತಾನ್ ರಾಷ್ಟ್ರಗಳ ಉದಯವಾಗಿರುವಂಥದ್ದು ಅಲ್ವಾ. ರಾಡ್ಕ್ಲಿಫ್ ಆಯೋಗವು ಈ ಒಂದು ಗಡಿಯನ್ನ, ದೇಶಗಳ ಗಡಿಯನ್ನ ರೂಪಿಸಿರುವಂಥದ್ದು. ಇದೆಲ್ಲಾನು ನೀವು ಈ ಒಂದು ಪಾಠದಲ್ಲಿ ಓದಿದ್ದೀರಾ ಮಕ್ಕಳು, ಕರೆಕ್ಟಾ. ಸೊ ಈಗ ನಾವು ಮಾಡ್ತಾ ಇರೋದು ಸ್ವಾತಂತ್ರ್ಯೋತ್ತರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹೇಗಿತ್ತು ಅನ್ನುವಂಥದ್ದು. ಓಕೆ. ಸೊ ಇದರಲ್ಲಿ ನೀವು ಕಲಿಕಾಂಶಗಳು ಏನೇನ ಕಲ್ತಿದ್ದೀರಾ, ಇಲ್ಲಿ ತಿಳಿಯುವರು ಅಂತಿದೆ, ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ. ಭಾರತದ ವಿಭಜನೆಯ ಪರಿಣಾಮಗಳು ಏನೇನಾಯ್ತು, ಭಾರತ ಮತ್ತು ಪಾಕಿಸ್ತಾನ ಎಂಬ ಒಂದು ದೇಶಗಳ ಬ್ರಿಟಿಷರ ಒಡೆದು ಆಳುವ ನೀತಿಯ ಪರಿಣಾಮವಾಗಿ ಭಾರತವನ್ನ ವಿಭಾಗ ಮಾಡಲಾಯಿತು. ಇದರ ಪರಿಣಾಮ ಏನಾಯ್ತು, ಭಾರತದಲ್ಲಿ ನಿರಾಶ್ರಿತರ ಸಮಸ್ಯೆಗಳು ಹೇಗೆ ಉದ್ಭವವಾದವು,
ಭಾರತ ಸರ್ಕಾರದ ರಚನೆಯಲ್ಲಿ ಇದ್ದಂತಹ ಸಮಸ್ಯೆಗಳು ಏನೇನು, ಅದೇ ರೀತಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದ ಸಮಸ್ಯೆ ಏನು, ಯಾವ ರೀತಿ ಸಮಸ್ಯೆ ಉಂಟಾಯಿತು, ಹೇಗೆ ಕೆಲವೊಂದು ಪ್ರಾಂತ್ಯಗಳನ್ನ ಸಂಸ್ಥಾನಗಳನ್ನ ಭಾರತಕ್ಕೆ ವಿಲೀನಗೊಳಿಸಲಾಯಿತು, ಒಕ್ಕೂಟಕ್ಕೆ ವಿಲೀನಗೊಳಿಸಲಾಯಿತು, ರಾಜ್ಯಗಳ ಪುನರ್ವಿಂಗಡಣಾ ಕಾನೂನುಗಳು ಏನು, ಯಾವ ರೀತಿ ರಾಜ್ಯಗಳನ್ನ ಪುನರ್ವಿಂಗಡಣೆ ಮಾಡಲಾಯಿತು ಅನ್ನೋದನ್ನ ಕಲಿತೀರ. ಓಕೆ, ಸೊ ಈ ಸ್ವಾತಂತ್ರ್ಯೋತ್ತರ ಭಾರತ ಪಾಠದಿಂದ ನಿಮ್ಗೆ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅದೇ ರೀತಿ ಒಟ್ಟು ಪ್ರಶ್ನೆಗಳು 1 ಮತ್ತು ಒಟ್ಟು ಅಂಕಗಳು 2 ಬರುವಂತಹ ಒಂದು ಸಂಭವ ಇರತ್ತೆ ಮಕ್ಕಳೇ. ಓಕೆ, ಸೊ ಇವಾಗ ನಾವು ಭಾರತದ ಸ್ವಾತಂತ್ರ್ಯೋತ್ತರ ಭಾರತ ಎನ್ನುವಂತಹ ಲೆಸನ್ನ ಕ್ವಶನ್ ಅಂಡ್ ಆನ್ಸರ್ನ ನೋಡೋಣ. ಓಕೆನಾ? ಭಾರತದ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯ ಅನ್ವಯ ಸೇರಿಸಿದ 2 ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಸಮಾಜವಾದಿ ಗಣರಾಜ್ಯ, ಆಪ್ಷನ್ ಬಿ ಸಮಾಜವಾದಿ ಸಾರ್ವಭೌಮ, ಆಪ್ಷನ್ ಸಿ ಸಮಾಜವಾದಿ ಪ್ರಜಾಸತ್ತಾತ್ಮಕ ಮತ್ತು ಆಪ್ಷನ್ ಡಿ ಜಾತ್ಯತೀತ ಸಮಾಜವಾದಿ. ಓಕೆ, 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಯಾಗತ್ತೆ ಮಕ್ಕಳೇ. 1950 ಜನವರಿ 26 ಸಂವಿಧಾನ ಜಾರಿಯಾದಂತಹ ದಿನ. ಓಕೆನಾ? ಸೊ ಅದರ ನಂತರ ನಿಮ್ಗೆ ಗೊತ್ತಿದೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಸಂವಿಧಾನ ಜಾರಿಯಾದ ನಂತರ. ಸೊ ಸಂವಿಧಾನದಲ್ಲಿ ಭಾರತವನ್ನ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸಲಾಗತ್ತೆ. ಏನು? ಸಾರ್ವಭೌಮ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಣೆ ಮಾಡಲಾಗತ್ತೆ. ತದನಂತರ 42ನೇ ತಿದ್ದುಪಡಿಯ ನಂತರ ಇನ್ನೂ 2 ಅಂಶಗಳನ್ನ ಅದಕ್ಕೆ ಸೇರಿಸ್ತಾರೆ. ಅವು ಯಾವುವು ಅಂತ ಕೇಳಿದ್ದಾರೆ. ಸಮಾಜವಾದಿ ಗಣರಾಜ್ಯನ, ಸಮಾಜವಾದಿ ಸಾರ್ವಭೌಮವ, ಸಮಾಜವಾದಿ ಪ್ರಜಾಸತ್ತಾತ್ಮಕವ ಅಥವಾ ಜಾತ್ಯತೀತ ಸಮಾಜವಾದಿಯ. ಸೊ ನಿಮ್ಗೆ ಇದು ಗೊತ್ತಿದ್ರೆ ಪ್ರಜಾಸತ್ತಾತ್ಮಕ ಅನ್ನೋದು ಆಲ್ರೆಡಿ ಸಂವಿಧಾನದಲ್ಲಿ ಇರುತ್ತೆ. ಅದೇ ರೀತಿ ಸಾರ್ವಭೌಮ ಗಣರಾಜ್ಯ ಕೂಡ ಆಲ್ರೆಡಿ ಸಂವಿಧಾನದಲ್ಲಿ ಇದೆ ಅಲ್ವಾ? ಸೊ ಇಲ್ಲಿ ಉಳ್ಕೊಂಡಿರೋದು ಯಾವುದು ಇವಾಗ? ಸಮಾಜವಾದಿ ಮತ್ತು ಜಾತ್ಯತೀತ. ಸೊ ಸರಿಯಾದ ಉತ್ತರ ಜಾತ್ಯತೀತ ಸಮಾಜವಾದಿ. ಆಪ್ಷನ್ ಡಿ ಸರಿಯಾದ ಉತ್ತರ ಮಕ್ಕಳೇ. ಓಕೆ, ಸಂವಿಧಾನದ ತಿದ್ದುಪಡಿಯ ಪ್ರಕಾರ ಆಪ್ಷನ್ ಡಿ ಜಾತ್ಯತೀತ ಸಮಾಜವಾದಿ ಎನ್ನುವಂತಹ 2 ಶಬ್ದಗಳನ್ನ ಸಂವಿಧಾನಕ್ಕೆ ಸೇರಿಸಲಾಗತ್ತೆ 42ನೇ ತಿದ್ದುಪಡಿಯ ಪ್ರಕಾರ. ನಿಮ್ಗೆ ಈ ಪ್ರಶ್ನೆನ ಯಾವ ತಿದ್ದುಪಡಿಯ ಪ್ರಕಾರ ಜಾತ್ಯತೀತ ಸಮಾಜವಾದಿ ಎನ್ನುವ ಒಂದು ಅಂಶವನ್ನ ಸೇರಿಸಲಾಗಿದೆ ಅಂತಾನು ಕೇಳ್ಬೋದು. ಅವಾಗ 42ನೇ ತಿದ್ದುಪಡಿ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತದ ಉಕ್ಕಿನ ಮನುಷ್ಯ ಅಥವಾ ಭಾರತದ ಪ್ರಥಮ ಗೃಹ ಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ, ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಆಪ್ಷನ್ ಡಿ ಬಾಲ್ ಗಂಗಾಧರ್ ತಿಲಕ್. ಸೊ ನಿಮ್ಗೆ ಫೋಟೋ ನೋಡ್ತಿದ್ದಂಗೆ ಗೊತ್ತಾಗಿರ್ಬೋದು. ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗಿದೆ. ಸೊ ಭಾರತದ ಒಕ್ಕೂಟಕ್ಕೆ ಸಂಸ್ಥಾನಗಳನ್ನ, ದೇಶೀಯ ಸಂಸ್ಥಾನಗಳನ್ನ ಸೇರಿಸುವಲ್ಲಿ, ವಿಲೀನಗೊಳಿಸುವ ಪ್ರಕ್ರಿಯೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ಇವರು ವಹಿಸ್ತಾರೆ. ಆದ್ದರಿಂದ ಭಾರತದ ಉಕ್ಕಿನ ಮನುಷ್ಯ ಎಂದು ಈ ಪ್ರಥಮ ಗೃಹ ಮಂತ್ರಿಯಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಕರೆಯಲಾಗಿದೆ. ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರಿಯಾದ ಉತ್ತರ ಮಕ್ಕಳು. ಆಪ್ಷನ್ ಸಿ ಅಂತ ಬರ್ಕೊಳ್ಳಿ. ಓಕೆನಾ? ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಸಾರಿ,
ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ 1963, ಆಪ್ಷನ್ ಬಿ 1983, ಆಪ್ಷನ್ ಸಿ 1953 ಮತ್ತು ಆಪ್ಷನ್ ಡಿ 1973. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ 1973 ಸರಿಯಾದ ಉತ್ತರ. ಓಕೆನಾ? ಮೈಸೂರು ರಾಜ್ಯವು 1956 ನವೆಂಬರ್ 1ರಂದು ಕನ್ನಡ ಭಾಷೆಯನ್ನ ಮಾತನಾಡುವ ಎಲ್ಲ ಪ್ರಾಂತ್ಯಗಳನ್ನ ಸೇರಿಸಿ ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತಂದ್ರೆ ಮಕ್ಕಳೇ 1956 ನವೆಂಬರ್ 1. ನವೆಂಬರ್ 1ರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಕನ್ನಡ ಮಾತನಾಡುವ ಒಂದು ಪ್ರಾಂತ್ಯಗಳನ್ನ ಸೇರಿಸಿ, ಸಂಸ್ಥಾನಗಳನ್ನ ಸೇರಿಸಿ ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತಿನ ನೇತೃತ್ವದಲ್ಲಿ ನಡೆದ ಚಳುವಳಿಯ ಒಂದು ಅಂಗವಾಗಿ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. ನಂತರ 1973ರಲ್ಲಿ ಇದನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಓಕೆನಾ? ಭಾರತದ ಸಂವಿಧಾನ 4ನೇ ಪ್ರಶ್ನೆ, ಭಾರತದ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ ಅಂತ ಕೇಳಿದ್ದಾರೆ. ಭಾರತದ ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಬಂದಿತ್ತು ಮಕ್ಕಳು. ಆವಾಗಲೇ ಆನ್ಸರ್ ಹೇಳುವಾಗ ಹೇಳಿದ್ದೀನಿ ಅಲ್ವಾ? ಭಾರತದ ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಬಂದಿತು. ಇದೆಲ್ಲ 1 ಮಾರ್ಕಿನ ಪ್ರಶ್ನೆ ಉತ್ತರಗಳು. ಓಕೆ, ನೆಕ್ಸ್ಟ್ ಒನ್, ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರು. ಸೊ ರಾಜ್ಯ ಪುನರ್ವಿಂಗಡಣಾ ಆಯೋಗ. ಓಕೆ, ಈ ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನ 1953ರಲ್ಲಿ ರಚನೆ ಮಾಡಲಾಯಿತು. ಸರ್ಕಾರವು 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನ ರಚಿಸಿತು. ಸೊ ಇದಕ್ಕೆ ಅಧ್ಯಕ್ಷರಾಗಿ ಫಜಲ್ ಅಲಿ ಅವರು ಆಯ್ಕೆ ಆಗ್ತಾರೆ. ಓಕೆನಾ? ಸೊ ಇದರಲ್ಲಿ ಫಜಲ್ ಅಲಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇದರ ಜೊತೆಗೆ KM ಪಣಿಕ್ಕರ್, HN ಹುಂಜ್ರು ಸದಸ್ಯರಾಗಿ ಈ ಒಂದು ರಾಜ್ಯ ಪುನರ್ವಿಂಗಡಣಾ ಆಯೋಗದಲ್ಲಿ ಇರ್ತಾರೆ. ಈ ಆಯೋಗದ ವರದಿಯ ಪ್ರಕಾರವಾಗಿ 1956 ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬರುತ್ತೆ. ಈ ಆಯೋಗದ ವರದಿಯ ಆಧಾರದ ಮೇಲೆಯೇ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬರುತ್ತೆ. ಪುನರ್ವಿಂಗಡಣೆ ಇದೆಲ್ಲ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ನಿಮ್ಗೆ 1 ಮಾರ್ಕಿಗೆ ಒಂದು ವಾಕ್ಯದಲ್ಲಿ ಕೇಳಿದಾಗ ಅಧ್ಯಕ್ಷರಾಗಿ ಫಜಲ್ ಅಲಿ ಆಯ್ಕೆ ಆದರು ಅಂತ ಬರೆದ್ರೆ ಸಾಕು, ಬಟ್ ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಓಕೆನಾ? ಸೊ ಈ ಕಾನೂನಿನ ಪ್ರಕಾರವಾಗಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗ್ತವೆ ಭಾರತದಲ್ಲಿ. ಓಕೆನಾ? ಸೊ ಇದು ರಾಜ್ಯ ಪುನರ್ವಿಂಗಡಣಾ ಆಯೋಗ 1953ರಲ್ಲಿ ಇದು ರಚನೆ ಆಯಿತು. ಇದರ ಅಧ್ಯಕ್ಷರಾಗಿ ಫಜಲ್ ಅಲಿ ಆಯ್ಕೆ ಆಗ್ತಾರೆ. ಅದರ ಜೊತೆಗೆ HN ಹುಂಜ್ರು ಮತ್ತು KM ಪಣಿಕ್ಕರ್ ಅವರು ಇದರ ಸದಸ್ಯರಾಗ್ತಾರೆ. ಭಾಷಾವಾರು ರಾಜ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ಆಂಧ್ರ ಪ್ರದೇಶ ರಚನೆ ಆಗತ್ತೆ. 1956ರಲ್ಲಿ ಈ ಒಂದು ಆಯೋಗದ ವರದಿಯ ಪ್ರಕಾರ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂದು ಅದರ ಪ್ರಕಾರವಾಗಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿ ರಚನೆ ಆಗ್ತವೆ. ಓಕೆ, ಭಾಷಾವಾರು ನೋಡಿ, ಭಾಷಾವಾರು ರಾಜ್ಯವಾಗಿ ರಚನೆಯಾದ ಪ್ರಥಮ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಭಾಷಾವಾರು ರಾಜ್ಯವಾಗಿ 1953ರಲ್ಲಿ ಆಂಧ್ರ ಪ್ರದೇಶ ರಚನೆ ಆಗತ್ತೆ. ತೆಲುಗು ಮಾತನಾಡುವಂತ ಪ್ರಾಂತ್ಯಗಳಲ್ಲಿ ಆಂಧ್ರ ಪ್ರದೇಶ ರಚನೆ ಆಗತ್ತೆ. ನಂತರ ನಿಮ್ಗೆ ಗೊತ್ತಿದೆ 1956ರಲ್ಲಿ ಮೈಸೂರು ರಾಜ್ಯ, ಕನ್ನಡ ಮಾತನಾಡುವ ಪ್ರಾಂತ್ಯಗಳನ್ನ ಸೇರಿಸಿ ಮೈಸೂರು ರಾಜ್ಯವನ್ನು ಕೂಡ ಅಸ್ತಿತ್ವಕ್ಕೆ ತರಲಾಯಿತು. ಸೊ ಮೊಟ್ಟ ಮೊದಲ ಬಾರಿಗೆ ಭಾಷಾವಾರು ರಾಜ್ಯವಾಗಿ ರಚನೆಯಾದ ರಾಜ್ಯ ಯಾವುದು ಭಾರತದಲ್ಲಿ? ಅದು ಆಂಧ್ರ ಪ್ರದೇಶ. 1953ರಲ್ಲಿ ರಚನೆಯಾದ. ಓಕೆನಾ? ನೆಕ್ಸ್ಟ್,
ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. 1947 ಆಗಸ್ಟ್ 15ರಂದು ಭಾರತವು ಸ್ವಾತಂತ್ರ್ಯವನ್ನ ಗಳಿಸಿತು ಅಲ್ವಾ, ನಿಮ್ಗೆ ಗೊತ್ತಿದೆ. ಆದರೆ ಈ ಒಂದು ದಿನ ಭಾರತೀಯರ ಪಾಲಿಗೆ ಸಂಭ್ರಮದ ಜೊತೆಗೆ ಕೆಲವೊಂದು ವಿಷಾದವನ್ನ, ಸಂಕಟವನ್ನು ಕೂಡ ತಂದಿತ್ತು. ಯಾಕೆ ಅಂತಂದ್ರೆ ಭಾರತವನ್ನ ಎರಡು ರಾಷ್ಟ್ರಗಳಾಗಿ ವಿಭಾಗ ಮಾಡಲಾಯಿತು ಅಲ್ವಾ. ಅದರ ಜೊತೆಗೆ ಭಾರತವು ಒಂದು ಅತಿ ದೊಡ್ಡ ರಾಷ್ಟ್ರವಾಗಿತ್ತು, ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಉಳ್ಳಂತ ರಾಷ್ಟ್ರ. ಸ್ವಾತಂತ್ರ್ಯದ ಜೊತೆಯಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳು ಕೂಡ ರೂಪವನ್ನ ಪಡಿತವೆ. ಆ ಸಮಸ್ಯೆಗಳು ಯಾವುವು? ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆಗಳು. ಭಾರತವನ್ನ ಬ್ರಿಟಿಷರು ಒಡೆದು ಆಳುವ ನೀತಿಯಿಂದಾಗಿ ಕೋಮು ಗಲಭೆಗಳನ್ನ ಭಾರತದಲ್ಲಿ ಏರ್ಪಡಿಸ್ತಾರೆ ಅಲ್ವಾ. ಸೊ ಅದರ ಪ್ರಕಾರವೇ ದೇಶ ವಿಭಾಗವಾಗಿದ್ದು, ಅದರ ಜೊತೆಗೆ ಕೋಮು ಗಲಭೆಗಳು, ಸರ್ಕಾರದ ರಚನೆ, ಹೇಗೆ ಸರ್ಕಾರವನ್ನ ರಚನೆ ಮಾಡುವುದು, ಮುಂದೆ ಸ್ವಾತಂತ್ರ್ಯ ಸಿಕ್ಕಾಯ್ತು, ಸರ್ಕಾರ ರಚನೆ ಮಾಡಬೇಕು. ನಿರಾಶ್ರಿತರು, ಭಾರತ ಮತ್ತು ಪಾಕಿಸ್ತಾನಗಳ ಹಂಚಿ ಹೋದಂತಹ ಜನ. ಓಕೆ, ಸೊ ಅವರು ಕೆಲವೊಬ್ರು ಪಾಕಿಸ್ತಾನಕ್ಕೆ ಹೋಗ್ತಾರೆ, ಕೆಲವೊಬ್ರು ಭಾರತದಲ್ಲೇ ಉಳ್ಕೊಳ್ತಾರೆ, ನಿರಾಶ್ರಿತರಾಗ್ತಾರೆ. ಸೊ ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳನ್ನ ಹೇಗೆ ವಿಲೀನಗೊಳಿಸುವುದು. ಯಾಕೆ ಅಂತಂದ್ರೆ ಸ್ವಾತಂತ್ರ್ಯ ಬಂದಂತಹ ಸಮಯದಲ್ಲಿ ಭಾರತದಲ್ಲಿ 562 ದೇಶೀಯ ಸಂಸ್ಥಾನಗಳು ಇದ್ವು ಮಕ್ಕಳೇ. ಸೊ ಆ ಎಲ್ಲ ಸಂಸ್ಥಾನಗಳನ್ನ ವಿಲೀನಗೊಳಿಸುವುದು ಕೂಡ ಒಂದು ಸಮಸ್ಯೆಯೇ ಆಗಿತ್ತು. ಆಹಾರ ಉತ್ಪಾದನೆ. ಓಕೆ, ಸೊ ಆಹಾರವನ್ನ ಹೇಗೆ ಉತ್ಪಾದನೆ ಮಾಡೋದು, ಎಷ್ಟು ಜನರಿಗೆ, ಕೃಷಿಯ ಬೆಳವಣಿಗೆಯನ್ನ ಹೇಗೆ ಅಭಿವೃದ್ಧಿಪಡಿಸುವುದು, ಕೈಗಾರಿಕೆಗಳ ಬೆಳವಣಿಗೆಯನ್ನ ಹೇಗೆ ಮಾಡುವುದು ಮುಂತಾದ ಅನೇಕ ಸಮಸ್ಯೆಗಳನ್ನ ಭಾರತ ಎದುರಿಸಬೇಕಾಗಿ ಬರುತ್ತೆ ಸ್ವಾತಂತ್ರ್ಯದ ನಂತರ, ಸ್ವಾತಂತ್ರ್ಯ ಗಳಿಸಿದಂತಹ ಸಮಯದಲ್ಲಿ. ಸೊ ಈ ರೀತಿಯಾಗಿ ಅನೇಕ ಜ್ವಲಂತ ಸಮಸ್ಯೆಗಳು ಇರ್ತವೆ. 8ನೇ ಪ್ರಶ್ನೆ, ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು? ಇದು ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಮಕ್ಕಳೇ. ಓಕೆನಾ. ಸೊ ಇದರಲ್ಲಿ ಅನೇಕ ಸಂಸ್ಥಾನಗಳನ್ನ, 562 ಸಂಸ್ಥಾನಗಳು ಇದ್ದವು ಅನ್ನೋದನ್ನ ನೀವು ನೋಡಿದಿರ ಅಲ್ವಾ. ಸೊ ಅದರಲ್ಲಿ ಪಾಂಡಿಚೇರಿ ಕೂಡ ಒಂದು. ಪಾಂಡಿಚೇರಿಯನ್ನ ಫ್ರೆಂಚರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಸ್ವಾತಂತ್ರ್ಯದ ನಂತರದಲ್ಲಿ ಫ್ರೆಂಚರು ತಮ್ಮ ವಸಾಹತುಗಳಾದ ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರಗಳ ಮೇಲಿನ ಹಿಡಿತವನ್ನ ಮುಂದುವರಿಸಿದರು. ಓಕೆ, ಸೊ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ಫ್ರೆಂಚ್ ವಸಾಹತುಗಳಾದ ಪಾಂಡಿಚೇರಿ, ಕಾರೈಕಲ್ ಮತ್ತು ಮಾಹೆ ಮತ್ತು ಚಂದ್ರನಗರಗಳು ಇನ್ನು ಫ್ರೆಂಚರ ವಶದಲ್ಲೇ ಇದ್ದವು. ಇವುಗಳನ್ನ ಇವು ಭಾರತಕ್ಕೆ ಸೇರಬೇಕು ಎಂದು ಕಾಂಗ್ರೆಸ್, ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಹೋರಾಟದ ಫಲವಾಗಿ 1954ರಲ್ಲಿ ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಗೊಂಡವು. ಅದರ ಪ್ರಕಾರ 1963ರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು. 1962ರಲ್ಲಿ, ಸಾರಿ. 1962, 1962ರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗತ್ತೆ. ಸೊ ಪಾಂಡಿಚೇರಿಯನ್ನ ಭಾರತಕ್ಕೆ ಸೇರಿಸ್ಕೊಂಡು 1962ರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು. ತದನಂತರ 2006ರಲ್ಲಿ ಈ ಒಂದು ಪಾಂಡಿಚೇರಿಯನ್ನ ಪುದುಚೇರಿ ಎಂದು ಮರುನಾಮಕರಣ ಮಾಡಲಾಗುತ್ತೆ. ಈ ರೀತಿಯಾಗಿ ಕಾಂಗ್ರೆಸ್, ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಹೋರಾಟದ ಫಲವಾಗಿ 1962ರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗುತ್ತೆ. ಈ ಮಾಹೆ, ಕಾರೈಕಲ್ ಮತ್ತು ಚಂದ್ರನಗರ ಪಾಂಡಿಚೇರಿಗಳನ್ನ ಭಾರತಕ್ಕೆ ಸೇರಿಸಿಕೊಳ್ಳಲಾಗತ್ತೆ. 62ರಲ್ಲಿ ಇದನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಿಸಲಾಗತ್ತೆ. ತದನಂತರ 2006ರಲ್ಲಿ ಪಾಂಡಿಚೇರಿ ಹೆಸರನ್ನ ಪುದುಚೇರಿ ಎಂದು ಮರುನಾಮಕರಣ ಮಾಡಲಾಗುತ್ತೆ. ಓಕೆ.
ಸೊ ನೆಕ್ಸ್ಟ್ ಕ್ವಶನ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆನಾ? ಸೊ ವಿಲ್ ಕಂಟಿನ್ಯೂ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಕೆಲವೊಂದು ಪ್ರಶ್ನೆ ಉತ್ತರಗಳು ಇದಾವೆ. ಸೊ ಅದನ್ನ ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಓಕೆ.